ಬದುಕ ಬಂಡಿ ಬದುಕ ಬಂಡಿ ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಮೀನುಗಾರಿಕೆ ಅನ್ನುವಂಥದ್ದು ದಶಾವತಾರಿ. ಅಲ್ಲಿ ಮೀನುಗಳಿರ್ತವೆ, ದೋಣಿಗಳಿರ್ತವೆ, ಮೀನುಗಳನ್ನು ಹಿಡಿಯೋರು ಇರ್ತಾರೆ, ಮೀನುಗಳನ್ನು ವ್ಯಾಪಾರ ಮಾಡೋರು ಇರ್ತಾರೆ, ಮೀನು ವ್ಯಾಪಾರಿಗಳಿರ್ತಾರೆ, ಅದನ್ನು ಹೋಲ್ಸೇಲ್ ಮಾರ್ಕೆಟಲ್ಲಿ ತಗೊಂಡು ಹೋಗಿ ದೇಶ ವಿದೇಶಗಳಲ್ಲಿ ಮಾರೋರು ಇರ್ತಾರೆ. ಇವರೆಲ್ಲರಿಗೂ ಒಂದು ಕೊಂಡಿಯಾಗಿ ಮೀನಿನ ಬಲೆನೂ ಇರುತ್ತೆ. ಬಲೆ ಇಲ್ಲದೆ ಮೀನಿಲ್ಲ ಅಲ್ವೇನ್ರಿ, ಮೀನಿಲ್ಲದೆ ಬಲೆ ಇಲ್ಲ. ಆ ಬಲೆಯನ್ನು ತಯಾರು ಮಾಡೋರು, ಆ ಬಲೆಯನ್ನು ಒಂದು ಮೇಂಟೈನ್ ಮಾಡೋರು ಇರ್ತಾರೆ. ಇವತ್ತು ನಾವು ಈ ಬಲೆಯನ್ನು, ಹರಿದ ಬಲೆಗಳನ್ನು ಸರಿಪಡಿಸಿ ಮತ್ತೆ ಅದನ್ನು ಸಮುದ್ರದಾಳಕ್ಕೆ ಇಳಿಸುವ ಕಾಯಕ ಮಾಡ್ತಿರ್ತಕ್ಕಂಥ ಕಾಯಕ ಜೀವಿಗಳ ಹತ್ರ ನಾನು ನಿಮ್ಗೆ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ಅವ್ರನ್ನ ಮಾತಾಡಿಸಿ ಬಲೆ ವಿಚಾರನ ಸ್ವಲ್ಪ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಸದಾಶಿವ ಅಂತ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಈ ಬೋಟಿನಿಂದ 30 ವರ್ಷ ತನಕ ಮಾಡಿದ್ದೀವಿ. ಮತ್ತೆ ಒಂದು 5-6 ವರ್ಷ ನಾಡ ದೋಣಿ ಇತ್ತು. ದೋಣಿಯಲ್ಲಿ ಪಡ್ಡೆ ಹೋಗಿ ಎಲ್ಲ ಮೀನು ತಗೊಂಡು ಬರುದು. ಈಗ ಬೋಟ್ ಆದ ಮೇಲೆ ಇದರಲ್ಲಿ ಈ ಬಲೆ ಹೆಣಿತಾ ಇದ್ದೀರಲ್ಲ ಇಷ್ಟು ಜನ, ಹೌದು. ಎಷ್ಟು ದಿನಕ್ಕೆ ಮುಗಿಯುತ್ತಿದ್ದು? ಇದು ಕೆಲೆ ಕಟ್ಟುದಾ? ಕೆಲೆ ಕಟ್ಟುದು ತುಂಬಾ ಬರಿದ್ರೆ 4-5 ದಿವಸ ಆಗ್ತದೆ. ಹೌದಾ? ಇದು ಬರ್ತಾನೆ ಇರುತ್ತೆ ನಿಮ್ಗೆ ಬಲೆ? ಇದು ತುಂಬಾ ಅಲಿದಾದ್ರೆ ಹೊಸ ಬಲೆ ತಗೊಂಡು ಹಾಕ್ಬೇಕು, ಅದು ತೆಗಿಬೇಕು. ಹೊಸ ಬಲೆ ಒಂದು ಎಷ್ಟು ವರ್ಷ ಬರುತ್ತೆ? 1-2 ವರ್ಷ ಬರ್ತದೆ. ಇದು ಸಣ್ಣ ಕಣ್ಣು ಬಲೆ ಅಲ್ಲ, 2 ವರ್ಷ ಆದ್ರೆ ನಂತರ ಅದು ಇದಾಗ್ತದೆ, ಹೋಗ್ಬಿಡ್ತದೆ. ಒಂದು ಬಲೆಗೆ, ದೊಡ್ಡ ಬಲೆಗೆ ಎಷ್ಟು ದುಡ್ಡು ಈಗ ಮಾರ್ಕೆಟ್? ಒಂದು ಸೆಟ್ ಬಲೆಗೆ 22 ಲಕ್ಷ ಆಗ್ತದೆ. 22 ಲಕ್ಷ ಸಟ್ಟಿಗೆ ಎಲ್ಲ. ಕೇಳಿಸ್ಕೊಂಡ್ರ ಸ್ನೇಹಿತರೆ, ಬಲೆ ಏನು ಸಾಮಾನ್ಯ ವಿಚಾರವಲ್ಲ. ಒಂದು ಸೆಟ್ ಬಲೆಗೆ 22 ಲಕ್ಷ ರೂಪಾಯಿಗಳು. 22 ಲಕ್ಷ 22 ಲಕ್ಷ ತಗೊಂಡು 2 ವರ್ಷ ಅಷ್ಟೇ ಬರೋದು. ಹೌದು, ನಾವು ಅದರಲ್ಲೇ ದುಡಿಯುದು, ಅದಕ್ಕೆ ಹಾಕುದು, ಅದರಲ್ಲೇ ಹೋಗುದು. ನಮ್ಗೆ ಸ್ವಲ್ಪ ಸಿಗ್ತದೆ. ಮತ್ತೆ ಎಲ್ಲ ಅಂಗಡಿಯವರಿಗೆ ಬಲೆಗೆ ಇದೇ ಆಗ್ತದೆ. ಈ ಬಲೆ ಹರಿದೋದಾಗ ಮತ್ತೆ ಹೊಲ್ದು ಮತ್ತೆ ನೀವು ನೀರಿಗೆ ಬಿಡ್ತಾ ಇರ್ತೀರಾ? ಹೌದು. ಈಗ ಕೆಲೆ ಕಟ್ತೇವೆ, ಇನ್ನು ಸ್ವಲ್ಪ ಇದಾದ್ರೆ ಸ್ವಲ್ಪ ಹೊಸ ಬಲೆ ಹಾಕುದು, ಅದು ತೆಗೆದು ಬಿಸಾಡುದು, ಅದು ಗುಜರಿನವರಿಗೆ ಕೊಡುದು. ಗುಜರಿಯವರು ತಗೊಳ್ತಾರೆ. ಓಹೋ, ಹೌದಾ? 70 ರೂಪಾಯಿ 60 ರೂಪಾಯಿ ಏನದು ಕೆಜಿಗ? ಈಗ 400 ರೂಪಾಯಿ ಇದ್ರೆ ಆವಾಗ ಅಷ್ಟೇ ಅಲ್ಲಿ ಕೊಡುದು. ಈಗ ಹೊಸದು ಮಾರ್ಕೆಟ್ ಅಲ್ಲಿ ಎಷ್ಟಿದೆ? 400, 380 ಉಂಟು. 400 ರೂಪಾಯಿ ಕೆಜಿಗೆ. ಒಂದು ದೊಡ್ಡ ಬಲೆ ಅಂತಂದ್ರೆ ಎಷ್ಟು ಕೆಜಿ ತಗೊಳ್ತೀರಾ ನೀವು? 2,000 ಕೆಜಿ. 2,000 ಕೆಜಿ ಹೊಸತ್ ಮಾಡುವಾಗ. ಈಗ ನೀವು ಇಲ್ಲಿ ಎಷ್ಟು ಜನ ಮಾಡ್ತಾ ಇದ್ದೀರಾ? ಇಲ್ಲಿ 35 ಜನ ಉಂಟು ನಮ್ಮ ಹತ್ರ. 35 ಜನ. ಅದರಲ್ಲಿ ಊರಿನವರು ಒಂದು 11 ಜನ ಇರಬಹುದು, 13-11 ಅಷ್ಟೇ. ಮತ್ತೆ ಎಲ್ಲ ಆಂಧ್ರದವರು. ಬಾಕಿ ಎಲ್ಲ ಆಂಧ್ರದವ್ರ? ಹೌದು, ಆಂಧ್ರದಿಂದ ಕರ್ಕೊಂಡ್ ಬಂದಿದ್ದೀರಾ? ಇವ್ರಿಗೇನ್ ಕೆಲಸ ಇದೆ? ಬಲೆ ಇಟ್ಟು ಮತ್ತೆ ಇದೆ ಕೆಲೆ ಕಟ್ಟುವುದು, ಏನಿದ್ರೆ ಹಾಕುದು, ಬರುದು ಒಳಗೆ. ಈ ಬಲೆ ಹರಿದೋಗೋದು ಯಾಕೆ? ಅದು ಕೆಲವು ಬೇರೆ ಬೇರೆ ಜಾತಿ ಮೀನು ಇರ್ತದೆ, ತೊಂದೆ ಅಂತ, ಅದು ಕೂಲಿ ಎಲ್ಲ ಕಚ್ಚಿ ಮಾಡ್ತಾರೆ, ಅದರಲ್ಲೇ ಕೆಲೆ ಹೋಗುದು ಜಾಸ್ತಿ. ಈ ವರ್ಷ ಅದು ತುಂಬಾ ಬಂತು. ಓಹೋ, ಅದಕ್ಕೆ ಇಷ್ಟು ಪರಿ ಆಗುದು. ಒಂದೊಂದು ವರ್ಷ ಅದು ಬರುದಿಲ್ಲ, ಬೇರೆ ಜಾತಿ ಮೀನು ತೊಂದೆ ಅಂತ. ಅದು ಬಂದ್ರೆ ಬಲೆ ಕಡ್ದಾಕ್ಬಿಡ್ತಾರೆ. ಬಲೆ ಕಚ್ಚಿ ಮಾಡ್ತಾರೆ. ನಮ್ಮ ಎಲ್ಲಿ ಉಂಟಲ್ಲ ಮೇಲೆ ಎಂತ ಎಲ್ಲಿ ಪೆರುಗುಡೆ ಎಲ್ಲಿ ಅಂತ, ಇಲ್ಲಿ ಅದೇ ತರ ಅದು ಅಲ್ಲು. ಕೇಳಿಸ್ಕೊಂಡ್ರ ಸ್ನೇಹಿತರೆ, ಕೇಳಿಸ್ಕೊಂಡ್ರ? ಭೂಮಿಯ ಮೇಲೆ ಇಲಿ ಹೇಗೆ ಮನೆಯಲ್ಲಿರೋ ಪದಾರ್ಥನೆಲ್ಲ ಕಚ್ಚಿ ಇಡುತ್ತೋ, ಸಮುದ್ರದ ಆಳದಲ್ಲೂ ಒಂದು ಇಲಿ ಇದೆ ಅಂತ ಇವ್ರು ಹೇಳ್ತಾ ಇರೋದು ಸದಾಶಿವನವರು. ಅದು ಈ ಬಲೆಗಳನ್ನ ಕಚ್ಚಿ ಬಲೆಗಳನ್ನ ನಾಶ ಮಾಡುತ್ತೆ. ನೋಡ್ರಿ, ವಿಸ್ಮಯ ನೋಡ್ರಿ. ನಾವು ಈ ಜಗತ್ತಲ್ಲಿ ತಿಳ್ಕೊಂಡಿರೋದು ಒಂದು ಗುಲ್ಗಂಜಿಯಷ್ಟು ಮಾತ್ರ. ಇಡೀ ಬ್ರಹ್ಮಾಂಡವೇ ನಾವು ತಿಳ್ಕೊಳ್ಬೇಕಾದಂಥದ್ದಿದೆ. ಅದರಲ್ಲಿ ಈ ಬಲೆಯೂ ಒಂದು. ಆಯ್ತಾ? ಸೊ ಈ ಸರಿ ಆ ಮೀನ್ ಜಾಸ್ತಿ ಬಂದ್ಬಿಡ್ತಾ? ಈ ಸರಿ ಜಾಸ್ತಿ ಬಂತು, ಹಂಗಾಗಿ ಎಲ್ಲ ಬಲೆಗಳು ಕಮ್ಮಿ. ಅದು ಸಣ್ಣ ಕಣ್ಣಿನ ಬಲೆ ಮಾತ್ರ, ದೊಡ್ಡ ಕಣ್ಣಿನ ಬಲೆ ಆದ್ರೆ ಇಲ್ಲ, ಅದು ಕೂಡ ಕಚ್ಚುತ್ತದೆ. ಅದು ಕಚ್ಚುತ್ತಾ? ಇದು ಒಂದು 20 mm ಇದು ಕಣ್ಣುಂಟಲ್ಲ, ಅದು 42 ಕಣ್ಣದ್ದು ಉಂಟು, ತೋರ ನೂಲು, ಅದರಲ್ಲಿ ಕೂಡ ಕಚ್ಚುತ್ತದೆ. ಅದರಲ್ಲೂ ಕಚ್ಚುತ್ತಾ? ಅದನ್ನು ಬಿಡಲ್ಲ? ಅದನ್ನು ಬಿಡುವುದಿಲ್ಲ, ಅದು ಅಷ್ಟು ಜೋರು ಅಲ್ಲೂ ಹಾಗೆ ಉಂಟು. ಅದೆಲ್ಲ ಒಂದು ಮೀನು ಇದ್ರೆ ಎಲ್ಲ ಒಟ್ಟಾಗಿ ಮಾಡುದು. ಅಲ್ಲಿ ಎಲ್ಲ ಇದು ಬಲೆ ಅದಕ್ಕೆ ನಾವು ಪೀಸೆ ಕೊಡ್ಬೇಕು ಒಂದು. ಈಗ ಅದು ಒಂದ್ಸಲಿ ಎಷ್ಟು ಮೀನು ಬಂದು ಕಚ್ಚುತ್ತೆ?
ಅದು ಗೊತ್ತಾಗುದಿಲ್ಲ. ಹಾ ಒಳಗಡೆ ಇರುತ್ತೆ. ಆ ನೀರಿನಲ್ಲಿ ಇದು ಅದನ್ನು ಹಿಡಿತೀರಾ ನೀವು? ಅದು ಒಳಗಿದ್ದದ್ದು ಬರ್ತದೆ ಮೇಲೆ. ಅದು ರೇಟ್ ಇಲ್ಲ, ಚಲ್ತಿಗೆ ಹಾಕಿಬಿಡುದು, ಸ್ವಲ್ಪ ಸ್ವಲ್ಪ ಬರುದು. ಅದೇನ್ ರೇಟ್ ಇಲ್ವಾ? ಅದು ರೇಟ್ ಅದೇ ಚಲ್ಟ್. ಅದು ಈಗ ತಿನ್ನುವುದಿಲ್ಲ, ಅದು ಎಲ್ಲ ಚಲ್ಟಿಗೆ ಹೋಗ್ತದೆ. ಈ ದೊಡ್ಡ ಕಣ್ಣಿನ ಬಲೆ ಎಷ್ಟು ವರ್ಷ ಬರುತ್ತೆ? ಅದೊಂದು 3 ವರ್ಷ ಬರ್ತದೆ, 3-4 ವರ್ಷ ಬರ್ತದೆ. ಆದರೆ ಅದೇ ಕೆಲೆದಾಸೆ ಆದರೆ ಅದು ಆ ಮೀನು ಬಂದರೆ ಮಾತ್ರ ಬೇಗ ಬಲೆ ಹೋಗುದಿಲ್ಲ, ಒಂದು 2-3 ವರ್ಷ ಬರ್ತದೆ. ಈ ಸಣ್ಣ ಕಣ್ಣಿನ ಬಲೆ ಎಲ್ಲ ಹಾಕ್ತೀರಾ, ದೊಡ್ಡ ಕಣ್ಣಿನ ಬಲೆ ಎಲ್ಲ ಹಾಕ್ತೀರಾ? ಇದು ಒಂದೇ ಬೋಟ್ನಲ್ಲಿ 2 ಬಲೆ ಇಡ್ತೇವೆ. ಸಣ್ಣ ಬೈಗೆ ಎಲ್ಲ ಬಂದ್ರೆ ಈ ಬಲೆ ಇಡುವುದು, ಮತ್ತೆ ಬಂಗಡೆ ಮೀನು ಅಂಜಲ್ ಏನಾದ್ರೆ ಬಂದ್ರೆ ಆ ಬಲೆ ಹಾಕುದು. ಇದು ಅಂಜಲ್ ಮೀನು ಇದೆಲ್ಲ ಇದರಲ್ಲಿ ಬರುವುದಿಲ್ಲ. ಯಾಕೆಂದ್ರೆ ಪವರ್ ಇಲ್ಲ ಇದಕ್ಕೆ, ಅದು ಪವರ್ ಜಾಸ್ತಿ ಆಗ್ತದೆ ಮೀನದ್ದು, ಇದರಲ್ಲಿ ಪವರ್ ಇಲ್ಲಲ್ಲ. ಇದು ಸಣ್ಣ ಮೀನಿಗೆ ಮಾತ್ರ. ಕೇಳಿಸ್ಕೊಂಡ್ರೆ ಸ್ನೇಹಿತರೆ, ಸಣ್ಣ ಸಣ್ಣ ಮೀನುಗಳು ಹಿಡಿಯೋದಕ್ಕೆ ಸಣ್ಣ ಕಣ್ಣಿನ ಬಲೆ, ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿಯೋದಕ್ಕೆ ದೊಡ್ಡ ಕಣ್ಣಿನ ಬಲೆ. ನೀವು ಒಂದ್ಸರಿ ಈಗ ಕೆಲವು ತಿಂಗಳ ಹಿಂದೆ ಭಾರಿ ದೊಡ್ಡ ಮೀನು ಹಿಡಿದಿದ್ರಲ್ಲ, ಅದು ಹೆಂಗೆ ಹಿಡಿದ್ರಿ? ಅದು ನಾವು ಸುಮ್ಮನೆ ಹೀಗೆ ಬೇರೆ ಮೀನು ಹಾಕಿದಾಗ ಅದು ಬಿದ್ದದ್ದು. ಅದು ಅಷ್ಟು ಮೀನು ಬರುವುದಿಲ್ಲ ಜಾಸ್ತಿ, ಒಂದೊಂದು ಯಾವಾಗಲೂ. ಅದು ಪಾಪದ ಮೀನು. ಹೌದಾ? ಹಾ, ಅದು ಎಂತ ಮೋಸ ಮಾಡುದಿಲ್ಲ ಯಾವಾಗಲೂ. ಹೌದಾ? ಹಾ, ಏನು ಉಪದ್ರ ಇಲ್ಲ ಅದು. ಅದು ಈಗ ತಿರುಗಾಟ ಹೋಗುವಾಗ ನಾವು ಬೇರೆ ಮೀನು ಹಾಕುವಾಗ ಒಳಗೆ ಬಿಟ್ಟು ಅದು ನಾವು ಹಾಗೆ ಬಿಟ್ಟಿದ್ದೇವೆ, ಪುನಃ ನೀರಿಗೆ ಬಿಟ್ಟರೆ ನೀರಿಗೆ ಬಿಟ್ಟಿದ್ದೇವೆ. ಅದೇ ಒಂದು ಖುಷಿ ಆಯ್ತು ಎಲ್ಲರಿಗೆ, ಅಷ್ಟು ದೊಡ್ಡ ಮೀನು ಇಟ್ಕೊಂಡು ಬಿಟ್ಟಿದಾರಂತ ನಮ್ಗೆ. ಇದೊಂದು ಘಟನೆಯನ್ನ ನಾನೀಗ ಪುನರಾವರ್ತಿಸ್ತೀನಿ. ಇದೇ ಮಲ್ಪೆ ಬಂದರಿನಲ್ಲಿ ಒಂದು ಬೃಹದಾಕಾರದ ಮೀನೊಂದು ಇವ್ರ ಬಲೆಗೆ ಬಿದ್ದಿತ್ತು. ಅದನ್ನ ಹೊರಗಡೆ ತಂದು ಮತ್ತೆ ಬಲೆಯಿಂದ ಬಿಡಿಸಿ ಮತ್ತೆ ವಾಪಸ್ ನೀರಿಗೆ ಬಿಟ್ರಿ. ಅದನ್ನ ಅಲ್ಲ, ಹೊರಗಡೆ ತರಲಿಲ್ಲ, ಅಲ್ಲೇ ಹೇಗೆ ಉಂಟು ಹಾಗೆ ಅದಕ್ಕೆ ಏನು ನೋವಾಗದಾಗೆ ಬಿಟ್ಟಿದೆ. ನೋಡಿದ್ರಲ್ಲ, ಇವರ ಬಲೆಗೆ ಅದು ಪಾಪದ ಮೀನು ಅಂತ ಹೇಳ್ತಾರೆ. ನೋಡ್ರಿ ಎಂಥ ಜ್ಞಾನ ಇದೆ ನೋಡ್ರಿ ಇವ್ರಿಗೆ. ಯಾವ ಮೀನು ಉಪದ್ರ ಕೊಡ್ತದೆ, ಯಾವ ಮೀನು ಪಾಪದ ಮೀನು, ಯಾವ ಮೀನು ತಿನ್ನೋ ಮೀನು. ಹೌದೌದು ಅಲ್ವಾ? ಯಾವ ಮೀನು ಜಾಸ್ತಿ ನೀವು ತಿನ್ನೋದು? ನಾವು ಬಂಗಡೆ, ಬೂತಾಯಿ, ಅಂಜಲ್, ಮತ್ತೆ ಏನಾದ್ರೆ ಮಾಂಜಿ ಗಿಂಜಿ ಯಾವಾಗಲೂ ಸಿಕ್ಕುದಿಲ್ಲ, ಒಂದೊಂದು ದಿವಸ ಯಾವಾಗಲೂ ಸಿಗ್ತದೆ. ಸಾಂಬಾರಲ್ಲಿ ಜಾಸ್ತಿ ರುಚಿನ, ಫ್ರೈ ಮಾಡಿದ್ರೆ ಜಾಸ್ತಿ ರುಚಿನ? ಎರಡು ಬಂದ್ರೆ ಕೆಲವರಿಗೆ ಹೊಟ್ಟೆ ದೊಡ್ಡದವರಿಗೆ ಫ್ರೈ ಆಗುದಿಲ್ಲಲ್ಲ ಜಾಸ್ತಿ, ಹೊಟ್ಟೆ ದೊಡ್ಡದು. ಹೌದು. ಈ ಬಲೆ ಇಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ತಗೊಂಡಿರ್ತೀರಲ್ಲ, ಲಾಸ್ ಆಗಲ್ವಾ? ಲಾಸ್ ಆಗುದಿಲ್ಲ, ದೇವರಿದ್ದಾರಲ್ಲ, ಮೀನು ಬರ್ತದೆ, ಏನಾದ್ರೂ ಫಿಶಿಂಗ್ ಆಗ್ತದೆ. ಎಲ್ಲಿ ಹೊಸ ಬಲೆ ತರೋದು ಎಲ್ಲಿಂದ ನೀವು? ಇದು ಮಲ್ಪೆಯಲ್ಲಿ ಎಲ್ಲ ಉಂಟಲ್ಲ, ಇಲ್ಲ ಬೇರೆ ಬೇರೆ ಅಲ್ಲಿ ಮಿಲ್ಲಿದ್ರೆ ಇಲ್ಲಿ ಏಜೆನ್ಸಿ ತಗೊಂಡು ಬಂದು ಕೊಡ್ತಾರೆ. ಹೌದಾ? ಫೋನ್ ಮಾಡಿದ್ರೆ ಇಷ್ಟು ಕೆಜಿ ಬಲೆ ಬೇಕಂತ ಹೇಳಿದ್ರೆ ಕೊಡ್ತಾರೆ. ಅಲ್ಲಿ ತಂದು ಕೊಟ್ಮೇಲೆ ನೀವು ಅದನ್ನ ಎಣಿತೀರಾ? ಅದು ನಾವು ಬಲೆ ಇಲ್ಲಿ ಕೊಟ್ಟ ಮೇಲೆ ಸೆಟ್ ಮಾಡುವುದು. ಹೆಂಗ್ ಸೆಟ್ ಮಾಡ್ತೀರಾ ಬಲೆನ? ಅದೇ ಇದು ಉಂಟಲ್ಲ, ಅಲ್ಲಿ ಒಂದು ಬೇರೆ ಗಲ್ತಾರೆ ಕಲ್ಲರೆ ಅಂತ, ಅದಕ್ಕೆ ಇದು ದೊಲ್ಲು ತೆಗೆದು ಅದಕ್ಕೆ ಈ ಕಲರ್ ಬರ್ತಲ್ಲ, ಅದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ಯಾವ ಕಲರ್ ಬೇಕಾದ್ರೆ? ಇಲ್ಲ, ಒಂದು ಪಚ್ಚೆ ಕಲರ್ ಬರ್ತದೆ, ಒಂದು ಇದು ಕಲರ್, ಎರಡೇ ಕಲರ್. ಅದು ನಮ್ಗೆ ಯಾವ್ದು ಬೇಕು ಅದು ಚಾಯ್ಸ್ ಮಾಡಬೇಕು. ಈ ದೊಡ್ಡ ಕಣ್ಣಿನ ಬಲೆ ತಗೊಳ್ತೀರಲ್ಲ, ಎರಡನ್ನೂ ಒಂದೇ ದೋಣಿಲಿ ಇಟ್ಕೊಂಡು ತಗೊಂಡು ಹೋಗ್ತೀರಾ? ಹೌದು, ಇದೇ ದೋಣಿ ಅಲ್ಲ ನಮ್ದು. ಇದೇನಾ ನಿಮ್ ದೋಣಿ? ಆ ಸೈಡ್ ಒಂದುಂಟು, ಈ ಸೈಡ್ ಒಂದು. ಈಗ ಎಲ್ಲ ಬೋಟ್ ಹಾಗೆ. ಹೌದಾ? ಮುಂಚೆ ಎಲ್ಲ ನಮ್ದು ಮರದ ಬೋಟ್ ಇತ್ತು, ಒಂದೊಂದೇ ಸೈಡ್ ಬಲೆ ಹಾಕುವುದು. ಮುಂಚೆ ಅಂದ್ರೆ ಒಂದು 10 ವರ್ಷ ಮುಂದೆ ಅದಕ್ಕೆ 2 ಸೈಡ್ ಬಲೆ ಹಾಕ್ಲಿಕ್ಕೆ ಅದು ಸಾಕಾಗುದಿಲ್ಲ ಬೋಟು, ಅದಕ್ಕೆ ಎಲ್ಲ ಇಂಥ ಬೋಟ್ ಮಾಡಿದ್ದು, ಕಬ್ಬಿನ ಬೋಟ್. ಈಗ ಒಂದು ಇಂಥ ಬೋಟ್ ಎಷ್ಟು ದುಡ್ಡು? ಈಗ ಆಗ್ತದೆ 1.5 ಕೋಟಿ. ಕೇಳಿದ್ರ ಇವ್ರ ಮಾತನ್ನ? ಒಂದು ಬೋಟು ನಾನು ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು 1.5 ಕೋಟಿ ರೂಪಾಯಿಗಳು. ಮೀನಿನ ಸಣ್ಣ ಕಣ್ಣಿನ ಈ ಬಲೆ 22 ಲಕ್ಷ ರೂಪಾಯಿಗಳು. ನೀವು 500 ರೂಪಾಯಿ ಕೊಟ್ಟು ಆಂಜಲ್ ತಿನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ್ರಿ, ಯಾಕೆಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ನಿಮ್ಗೆ ಆಂಜಲ್ ಸಿಗೋದು ನಿಮ್ಗೆ ಹೊಟ್ಟೆಲಿ, ಗೊತ್ತಾಯ್ತಾ? ಈ 1.5 ಕೋಟಿ ರೂಪಾಯಿ ಹಾಕಿದಿರಲ್ಲ, 2 ಕಡೆ ಎಷ್ಟು ಜನ ಇಟ್ಕೊಂಡಿದ್ದೀರಾ ನಿಮ್ಮ ಕಡೆ? ಜನ ಎಷ್ಟಿದ್ದಾರೆ ದುಡಿಲಿಕ್ಕ? ಹೌದು, ಅದೇ 35 ಜನ ಉಂಟು. 35 ಜನ ಉಂಟು. ಹೌದು. ಈಗ ಇಲ್ಲಿ ಎಳಿತಾ ಇರೋರೆಲ್ಲ ಇವರು ಅಲ್ಲಿಗೂ ಬರ್ತಾರಾ? ಹೌದು, ನಮ್ಮ ಬೋಟ್ಗೆ ಇವರೇ ಬರ್ತಾರೆ. ಇದನ್ನೆಲ್ಲ ನೀವೇ ಎಲ್ಲ ದುಡಿಯೋವ್ರೆ. ಅದೇ ಮುಂಚೆ ಎಲ್ಲ ಸ್ವಲ್ಪ ದುಡಿದು ಎಲ್ಲವೂ ಹೀಗೆ ಬಲೆ ಎಲ್ಲ ಒಳ್ಳೇದು ಮಾಡುವುದು. ಮುಂಚೆ ಎಲ್ಲ ಇಷ್ಟು ಬಲೆ ಮಾಡ್ಲಿಕ್ಕೆ ಇಲ್ಲ. ಈಗ ಇಷ್ಟು ದೊಡ್ಡ ಬಲೆ ಹಾಕೊಂಡು ಕೂತಿದ್ದೀರಾ, ಎಷ್ಟು ದಿನ ಬೇಕಿದೆ ನೀವು ರೆಡಿ ಮಾಡಕ್ಕೆ? ರೆಡಿ ಮಾಡಿಕೆ ತುಂಬಾ ಒಂದು 10 ದಿವಸ ಬೇಕಾಗ್ತದೆ. ಅಲ್ಲ, ಈಗ ಕೆಲೆ ಕಟ್ಟುವುದಲ್ಲ, 3-4 ದಿವಸ. 4 ದಿವಸಕ್ಕೆಲ್ಲ ಮುಗಿಸ್ಬಿಟ್ಟು ಮತ್ತೆ ನಾವು ಪಡ್ಡೆ ಹೋಗ್ಬೇಕಲ್ಲ, 3-4 ದಿವಸ ಆದ್ಮೇಲೆ ತಗೊಂಡು ಹೋಗ್ತೀರಾ? ಪಡ್ಡೆ
ಮೀನು ಇದ್ರೆ ಸೀದಾ ಹೋಗುದು ಹಾಗೆ. ಮತ್ತೆ ಇಲ್ಲೇ ಕೂತ್ರೆ ನಮ್ಗೆ ಹೊಟ್ಟೆಗೆ ಆಗ್ಬೇಕಲ್ಲ. ಇದೊಂಥರ ಮೇಂಟೆನೆನ್ಸ್ ಪೀರಿಯಡ್ ಇದೆ ನಿಮಗೆ. ಹೌದೌದು, ಇದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಈಗ. ಇದು ಒಂದು ಕರೆಕ್ಟ್ ಮಾಡಿದ್ರೆ ಸ್ವಲ್ಪ ಮೀನು ಜಾಸ್ತಿ ಬರ್ತದೆ. ಇದೆಲ್ಲ ಕೆಲೆ ಎಲ್ಲ ಕಟ್ಟಿದ್ರೆ, ಇಲ್ಲಾದ್ರೆ ಇದೇ ಕೆಲೆಯಲ್ಲಿ ಮೀನು ಸೀದಾ ಹೋಗ್ತದೆ, ಸೀದಾ ಹೊಟ್ಟೋಗ್ಬಿಡುತ್ತೆ. ನಮ್ಗೆ ಒಂದು ಇಷ್ಟು ಬಿದ್ರೆ ಇಷ್ಟು ಬರ್ತದೆ. ಇವಾಗ ನೀವು ಮೀನು ಹಿಡಿತೀರಲ್ಲ, ಅದು ಎಲ್ಲಿ ಬಲೆ ತೂತಿದೆ ಅಂತ ಹುಡುಕ್ತಾ ಇರುತ್ತಾ? ತೆಪ್ಪ ಎಲ್ಲ ಕಾಣ್ತದೆ ನಮ್ಗೆ, ಮೇಲೆಯಿಂದ ನಗಿತಾ ಬರ್ತದೆ, ಏನಾದ್ರೆ ಗೊತ್ತಾಗ್ತದಲ್ಲ. ಓ ಅದು ಮೀನು, ಇದು ಮೀನು, ಅದರಲ್ಲಿ ಎಷ್ಟು ದಪ್ಪ ಉಂಟು ನಮ್ಗೆಲ್ಲ ಯೋಚನೆ ಮಾಡ್ತೇವೆ. ಅದೇ ಕೆಲಸದಲ್ಲಿ ಬಂದವರಲ್ಲ ನಾವು. ನಮ್ಮ ಹಿರಿಯರು ಕೂಡ ಅದೇ ಕೆಲಸದಲ್ಲಿ ಬಂದದ್ದು. ನಾವು ಕೂಡ ನಿಮ್ಮ ತಂದೆನೂ ಇದೇ ಕೆಲಸ, ಅವ್ರ ತಂದೆನೂ ಇದೇ ಕೆಲಸ, ನೀವು ಇದೇ ಕೆಲಸ. ಹೌದೌದು. ಅದಕ್ಕೆ ನಮ್ಗೆ ಎಲ್ಲ ಗೊತ್ತಾಗ್ತದೆ. ಒಂದು ಇಷ್ಟು ತೆಪ್ಪದಲ್ಲಿ ಎಷ್ಟು ಬರ್ತದೆ, ಯಾವ ಮೀನು ಎಲ್ಲ ನಮ್ಗೆ ಗೊತ್ತಾಗ್ತದೆ. ಯಾವ್ದು ಸೈಜ, ಸಣ್ಣದ ತೆಪ್ಪ ನೋಡಿದಾಗ. ನೀವು ಪ್ರತಿ ಸಲ ಬಲೆ ಬಿಟ್ಟು ಎಳ್ಕೊತೀರಲ್ಲ, ಆಗ ಪರೀಕ್ಷೆ ಮಾಡ್ತೀರಾ? ಈ ಬಲೆ ಹೋಗಿದ್ಯಾ, ತೂತ್ ಬಿದ್ದಿದ್ಯಾ ಎಲ್ಲ ನೋಡ್ತೀರಾ? ಅದು ಗೊತ್ತಾಗುದಿಲ್ಲ. ಗೊತ್ತಾಗಲ್ವಾ? ಬಲೆ ಎಳುವಾಗ ಇದಾದ್ರೆ ಮಾತ್ರ. ಅದು ಅದೇ ಜಾತಿ ಮೀನು ಬರ್ಲಿಲ್ಲ ಅದೇ ಅಷ್ಟು ಆಗುದಿಲ್ಲ, ಕೆಲೆ ಅಷ್ಟು ಆಗುದಿಲ್ಲ, ಅಷ್ಟು ಹೋಗಲ್ಲ. ಅದು ಕರೆಕ್ಟ್ ಇರ್ತದೆ. ಈ ಬಲೆ ಮೇಲೆ ದೋಣಿಗಳು ಹೋಗಲ್ವಾ? ದೋಣಿಗಳು ಹೊರಟೋಗ್ಬಿಟ್ರೆ ಬೇರೆ ಬೇರೆ ಬೋಟ್ ಹೋದ್ರೆ ಬಲೆ ಮೇಲೆ ಹೋಗುದಿಲ್ಲ. ನಾವು ಒಂದು ಎಷ್ಟು ಒಂದು 500 ಮಾರ್ಪು ಬಲೆ ರೌಂಡ್ ಹಾಕಿದ್ದೇವೆ, ಫುಲ್ ರೌಂಡ್. ಅದರಲ್ಲಿ ರಿಂಗ್ ಅಡಿಯಲ್ಲಿ ಒಟ್ಟಾಗ್ತದೆ, ಅದರ ಮೇಲೆ ಹೋಗುವುದು. ದೋಣಿ ಬರುದಿಲ್ಲ. ಯಾರು ಬರಲ್ಲ? ಇಲ್ಲ, ಬಲೆ ಹಾಕಿದ ಜಾಗಿಗೆ ಬರುದಿಲ್ಲ, ಬರಲ್ಲ ಅವರು. ಹೌದು. ಒಂದು ಸಲ ಬಲೆ ಬಿಡ್ತಿರಲ್ಲ ಕೆಳಗಡೆ, ಎಷ್ಟೊತ್ತಿಟ್ಟಿರ್ತೀರ? ಅದು ಇಡ್ಲಿಕ್ಕಿಲ್ಲ, ಅದು ಬಲೆ ಹಾಕಿ ಒಂದು ಅರ್ಧ ಗಂಟೆ ಬೇಕು. ರಿಂಗ್ ಎಲ್ಲ ಅಡಿಯಲ್ಲಿ ರಿಂಗ್ ಎಲ್ಲ ಸೆಟ್ ಆಗಿ ಮೀನು ಮೇಲೆ ಇರ್ತದಲ್ಲ, ಅಡಿಯಲ್ಲೇ ಹೀಗೆ ಬರ್ತದೆ. ಹೀಗೆ ಬಿಡಿಸಿ ಮಾಡುವಾಗ ಹೀಗೆ ಬರ್ತದೆ, ಅಡಿಯಲ್ಲಿ ಒಟ್ಟಾಗ್ತದೆ. ಆಗ ಮೀನಿಗೆ ಗೊತ್ತಾಗುದಿಲ್ಲ. ಮತ್ತೆ ಬಲೆ ಎಲ್ಲ ಎಳ್ಕೊಂಡು ಬರುವುದು ಒಂದು ಸೈಡ್. ಒಂದು ಸಲ ಈ ತರ ಹಾಕಿ ಎತ್ಕೊಳಕ್ಕೆ ಎಷ್ಟು ಟೈಮ್ ಬೇಕು? ಅದು 1:30, ಈ ಬಲೆಗೆ ಒಂದು 2 ಗಂಟೆ ಬೇಕು. 2 ಗಂಟೆ? 2.5 ಗಂಟೆ ಆಗ್ತದೆ ಮೀನು ದಾಸಿದ್ರೆ. ಇಲ್ಲದ್ರೆ ಅಂತೂ 2.5 ಗಂಟೆ ಬೇಕೆ. ಇದು ಸಣ್ಣ ಗಂಡು ಬಲೆ ಅಲ್ಲ, ಭಾರ ತುಂಬಾ ಇರ್ತದೆ. ಅದಕ್ಕೆ ಎಳಿಬೇಕಾದ್ರೆ ಎಷ್ಟು ಜನ ಸೇರ್ಕೊಂಡು ಎಳಿತೀರ? ಒಂದು 35 ಜನದಲ್ಲಿ ಒಂದು 25 ಜನ ಇದು ಎಳಿಲಿಕ್ಕೆ ಇರ್ತಾರೆ ಇವರು. ಇದು ಎಳೆಯಕ್ಕೆ 25 ಜನ ಬೇಕು. ಲೈನ್ ನಲ್ಲಿ ಇವರು ಇರ್ತಾರೆ. ಇವರೆಲ್ಲರೂ ಪಾಸ್ ಎಳೆಯುವವರು, ಆಂಧ್ರದವರೆಲ್ಲ. ಇವರೆಲ್ಲ ಫಾಸ್ಟಾ? ಮತ್ತೆ ನಮಗೆ ಊರಿನವರಿಗೆ ಅಷ್ಟು ಆಗುದಿಲ್ಲ. ಹೌದಾ? ಆ ಊರಿಂದ ಈ ಊರಿಗೆ ಬಂದು ಪಾಪ ಅವರಿಗೆ ಮನೆಗೆ ಏನಾದ್ರೆ ತಕೊಂಡು ಬೇಕಲ್ಲ, ಅದು ಏನಾದ್ರೆ ದೇವರು ಕೊಡ್ಬೇಕು. ಎಷ್ಟು ದಿನದಿಂದ ಬಂದಿದ್ದಾರೆ ಇವರೆಲ್ಲ? ಇವರು ಫಸ್ಟ್ ಸ್ಟಾರ್ಟ್ಗೆ ಬರ್ತಾರೆ. ಎಲ್ಲಿವರೆಗೆ ಇರ್ತಾರೆ? ಲಾಸ್ಟ್ ನಮ್ಮ ಇಲ್ಲಿ ಯಾವಾಗ ಫಿಶಿಂಗ್ ಆಗ್ತದೆ ಅಷ್ಟುವರೆಗೆ ಇರ್ತಾರೆ. ಅಂದ್ರೆ ಇನ್ನೊಂದು 6 ತಿಂಗಳು ಇರ್ತಾರ? ಇನ್ನೊಂದು 5 ತಿಂಗಳು 6 ತಿಂಗಳು ಅಷ್ಟೇ. ಮತ್ತೆ ಊರಿಗೆ ಹೋಗ್ತಾರೆ. ಆಮೇಲೆ ಪುನಃ ನೀವು ಕರ್ಕೊಂಡ್ ಬರ್ತೀರಾ? ಮತ್ತೆ ಬರೋ ವರ್ಷಕ್ಕೆ 3 ತಿಂಗಳು ಮಳೆಗಾಲ ಇಲ್ಲ ಬಂದು, ಅದರ ನಂತರ ಬರೋ ವರ್ಷ. ಮಳೆಗಾಲ ಪೂರ್ತಿ ಫಿಶಿಂಗ್ಗೆ ಬಂದು ಇಲ್ಲ, ನಾವು ಹೋಗುದಿಲ್ಲ. ಅವಾಗ ಏನ್ ಮಾಡ್ತಿರ್ತೀರಾ 3 ತಿಂಗಳು? ಇದರಲ್ಲಿ ಏನಾದರೂ ಉಳಿತಾಯ ಮಾಡಬೇಕು, ಬ್ಯಾಂಕಿಗೆ ಸ್ವಲ್ಪ ಹಾಕಿ ಖರ್ಚಿಗೆ ಮಾಡು. ಎಲ್ಲ ಖರ್ಚು ಮಾಡಿದ್ರೆ ಮತ್ತೆ ಬೇರೆಯವ್ರದ್ದು ತಗೊಳ್ಬೇಕು, ಜಾಗ್ರತೆ ಮಾಡಬೇಕು. ಹೊಸತಲ್ಲೇ ಬ್ಯಾಂಕಿನೆಲ್ಲ ಏನಾದರೂ ಹಾಕಿಡ್ಬೇಕು. ಕೆಲವರು ಮಜಾ ಮಾಡ್ತಾರೆ, ಎಲ್ಲ ಖಾಲಿ ಮಾಡ್ತಾರೆ. ಮತ್ತೆ ಒಟ್ಟಾಸಿ ನಮ್ಮ ಕಷ್ಟದ ಜೀವನ. ಈಗ ನೋಡ್ಲಿಕ್ಕೆ 1 ಕೋಟಿ ಆಗ್ತದೆ, 1.5 ಕೋಟಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಡೀಸೆಲ್ ಖರ್ಚಿ ಮತ್ತೆ ದಿನವಾಸ ಬೋನಸ್ ಕೊಡ್ಬೇಕು. ಈಗ ಕೆಳಗೆಟ್ಟುವಾಗ 500 ರೂಪಾಯಿ ಬೋನಸ್ ಕೊಡ್ಬೇಕು ಎಲ್ಲರಿಗೆ. ಹೌದಾ? ದಿವಸ ಸಂಬಳ. ಈಗ ಒಂಚೂರು ಯಾರಾದ್ರೆ ಬಂದ್ರೆ 1,000 ತಗೊಳ್ತಾರೆ ಮೇಲೆ ಕೆಲಸ ಮಾಡುವ. ಇವರಿಗೆ ಅಷ್ಟಾದ್ರೆ ಕೊಡ್ಬೇಕಲ್ಲ. ಈಗ ಬೋಟು ನಮ್ದು, ನಾವು ದುಡಿತೇವೆ ಕೆಲಸ, ಆದ್ರೆ ಅಷ್ಟು ಕೊಡ್ಬೇಕಾಗ್ತದೆ. ಖರ್ಚಿ ಉಂಟಲ್ಲ 1 ಕೋಟಿಯಲ್ಲಿ ಅಂತ ಉಳಿದು ಇಲ್ಲ. ಒಟ್ರಾಸಿ ಹಂಗೆ ಮೇಂಟೈನ್ ಹೌದೌದು, ದುಡ್ಡು ರೋಲ್ ಆಗ್ತಾ ಇರುತ್ತೆ, ಉಳಿಯೋದಂತೂ ಇಲ್ಲ. ಸ್ವಲ್ಪ ಇದ್ರೆ ಬೋರ್ಡ್ನ ಸಾಲ ಇದ್ರೆ ಲೋನ್ಗೆ ಕಟ್ಟಿ, ಮತ್ತೆ ಈ ಬಲೆ ಹಾಕ್ಲಿಕ್ಕೆ ಅಂದ್ರೆ ಏನಾದ್ರೆ ಸ್ವಲ್ಪ ಉಳಿತದೆ ಮತ್ತೆ ಲಾಸ್ಟಿಗೆ. ಅದರಲ್ಲಿ ಒಟ್ಟು ಮಾಡಿ ಬೋಟ್ ಅಲೆದಾದ್ರೆ ಕೆಲವು ಚೇಂಜ್ ಮಾಡುದು, ಬಲೆ ಚೇಂಜ್ ಮಾಡುದು. ಬೋಟ್ ಎಷ್ಟು ವರ್ಷ ಬರುತ್ತೆ? ಬೋಟ್ ಕೆಲವೊಂದು 7-8 ವರ್ಷ ಬರ್ತದೆ. ನಿಮ್ಮ ಬೋಟ್ ಎಷ್ಟು ವರ್ಷ ಆಯ್ತು ಇದು? ಈಗ 6 ವರ್ಷ 7 ವರ್ಷ ಹತ್ತಿರ ಬಂತು. ಈಗ ಚೇಂಜ್ ಮಾಡ್ಬೇಕದನ್ನ? ಬೇಕಾಗುತ್ತೆ, ಹಣ ಬೇಕಲ್ಲ. ಈಗ ಹೊಸದು ತಗೊಂಡ್ರೆ ಎಷ್ಟು ಬೀಳುತ್ತೆ ಈಗ? ಇದು 1.5 ಕೋಟಿಗೆ ಆಗ್ತದೆ. 1.5 ಕೋಟಿ ಆಗುತ್ತೆ ಖಾಲಿ ಬೋಟಿಗೆ. ಬೋಟ್ ಇಂಜಿನಿಗೆ 1.5, ಇಲ್ಲಾಂದ್ರೆ 1.40 ಆಗ್ತದೆ ಹೊಸ ಬೋಟಿಗೆ. ಅಷ್ಟು ಹಣ ಬೇಕಲ್ಲ. ಬ್ಯಾಂಕ್ನವ್ರು ಕೊಡ್ತಾರೆ, ಅವರು ಬಡ್ಡಿ ಫ್ರೀ ಬಿಡುವುದಿಲ್ಲಲ್ಲ.
ಅದು ಕೂಡ ಒಂಚೂರು ಕಟ್ಟಲಿಲ್ಲ ಆದರೆ ನೋಟಿಸ್ ಕಳಿಸ್ತಾರೆ. ಹೌದು, ಅವರಿಗೆ ಈ ಪಾಪ ಪುಣ್ಯ ಗೊತ್ತಾಗ್ತದೆ. ಒಂದಿನ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಕೂರಿಸ್ಬೇಕು ನಿಮ್ಮ ಜೊತೆ ಬಲ್ಲೆ ಎಣಿಯಕ್ಕೆ ಬ್ಯಾಂಕ್ನವ್ರನ್ನ. ಇವರಿಗೆಲ್ಲ ಗೊತ್ತುಂಟಲ್ಲ ಮಿನಿಸ್ಟರ್ನವರಿಗೆ ದುಡಿಯೋರ ಕಷ್ಟ ಏನು ಅಂತ ಯಾರು ನೋಡ್ಲಿಕ್ಕೆ ಬರಲ್ವಾ? ಈಗ ಹೋದ ವರ್ಷ ಎಲ್ಲ ಫಿಶಿಂಗ್ ಲಾಸ್ ಎಲ್ಲರಿಗೆ ಅಂತ ಇಲ್ಲ. ಯಾರಾದ್ರೆ ಪರಿಹಾರ ಕೊಟ್ಟಿದ್ದಾರಾ? ಇಲ್ಲ. ಈ ಏನು ಕೃಷಿ ಅವರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ, ಅವರಿಗೂ ಕೊಡುದು. ಅವ್ರಿಗೂ ಕೊಡಲ್ಲ, ನಿಮ್ಗೂ ಕೊಡ, ಯಾರಿಗೂ ಕೊಡ್ತಾರೆ. ಒಟ್ಟು ನಮ್ಮ ಕಷ್ಟ ನಾವು ನೀವೇ ನೋಡ್ಬೇಕು. ಯಾರು ಕೇಳುವವರು ಇಲ್ಲ. ನೀವು ಬಂದು ಕೇಳಿದ್ದೀರಿ, ಅದು ಖುಷಿ ಆಯ್ತು. ಕೇಳಲ್ಲ ಸ್ನೇಹಿತರೆ, ಸದಾಶಿವನ್ ಅವರ ಸಾಹಸಮಯ ಬದುಕು. ಕೋಟ್ಯಂತರ ರೂಪಾಯಿಗಳನ್ನು ಅವರು ಇನ್ವೆಸ್ಟ್ ಮಾಡಿ ಕೋಟ್ಯಂತರ ರೂಗಳನ್ನು ಅಕ್ಷರಶಃ ಸಮುದ್ರಕ್ಕೆ ಸುರಿದು ನೂರಾರು ಕಾರ್ಮಿಕರನ್ನು ರಾಜ್ಯಗಳೆಲ್ಲೆಡೆಯಿಂದ ಕರ್ಕೊಂಡ್ಬಂದು ಅವ್ರಿಗೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನೂರಾರು ಜನಕ್ಕೆ ಅನ್ನಾಹಾರಗಳನ್ನು ಕೊಟ್ಟು ಸಾಕ್ತಾ ಇರತಕ್ಕಂಥ ಧೀಮಂತ ಉದ್ಯಮಿ ಸದಾಶಿವನ್. ಇಂಥವ್ರ ಸಂಖ್ಯೆ ಹೆಚ್ಚಬೇಕ್ರಿ. ನೋಡಿ ಎಷ್ಟು ರಿಸ್ಕ್ ತಗೊಂಡು ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಎಲ್ಲರಿಗೂ ಇವರು ಜೀವನ ಮಾಡಿಕೊಟ್ಟು ತಾವು ಜೀವನ ಮಾಡಿಕೊಂಡು ತಾವು ಅವ್ರದಲ್ಲಿ ಒಬ್ಬರಾಗಿ ತಾವು ದುಡ್ಕೊಂಡು ಒಬ್ಬ ಇನ್ವೆಸ್ಟರ್ ಆಗಿ ತಾವು ನೋಡಿ ಅಕ್ಷರಶಃ ಕೆಲಸ ಮಾಡ್ಕೊಂಡಿದ್ದಾರಂತಲ್ಲ, ಇವರು ಇನ್ನೊಬ್ಬರಿಗೆ ಉದ್ಯಮಿಗೆ ಮಾದರಿ. ನೋಡಿದ್ರಲ್ಲ, ಅವ್ರಿಗೆ ತಾಯಿ ಚಾಮುಂಡೇಶ್ವರಿ, ತಾಯಿ ಮಂಗಳೂರಮ್ಮ ಎಲ್ಲರೂ ಅವ್ರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ. ಒಳ್ಳೆ ಮೀನು ಬರಲಿ, ವರ್ಷ ಜಾಸ್ತಿ ಮೀನು ಬರಲಿ. ಈ ತಿನ್ನೋ ಮೀನು, ಇಲಿ ಮೀನು ಇದೆಯಲ್ಲ, ಅದು ಬರದೇ ಇರಲಿ. ಇವ್ರ ಬಲೆಗಳೆಲ್ಲ ಚೆನ್ನಾಗಿ ಬಾಳಿಕೆ ಬರಲಿ, ಇವ್ರ ಬೋಟೆಲ್ಲ ಚೆನ್ನಾಗಿ ಬಾಳಿಕೆ ಬರಲಿ ಅಂತ ನಾವೆಲ್ಲ ಹಾರೈಸೋಣ. ಈ ಸಂಚಿಕೆ ನಿಮಗೆ ಭಾಳ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಬರೆಯದೇ ದಾಖಲಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ. ಪುರಂದರ ಅಮೀನ್. ನಾವು ಕೊಡವೂರು. ಇಲ್ಲಿ ಬೋಟ್ ಕೆಲಸ. ನಾವು ಬೋಟ್ ಮಾಡಿ ಒಂದು 20 ವರ್ಷ ಆಯಿತು. 2 ಜನ ನಾವು ಒಟ್ಟು, ಸದಾಶಿವ ಮೆಂಡನ್ ಮತ್ತು ಪುರಂದರ ಅಮೀನ್. 35 ಜನ ಇದ್ದರು. 35 ಜನ. ಒಂದು ಬೋಟು ಲೋಡು ಸಹ ಸಿಗ್ತದೆ ಫುಲ್ಲು, ಇಲ್ಲದ್ರೆ ಸ್ವಲ್ಪ ಒಂದು 5 ಟನ್ನು 4 ಟನ್ನು 3 ಟನ್ನು 2 ಟನ್ನು ಹಾಗೆ ಎಲ್ಲ ಸಿಗ್ತದೆ. ಒಂದು 10 ಗಂಟೆ ರಾತ್ರಿವರೆಗೆ ಮೀನು ತೆಗ್ತಾರೆ ಇಲ್ಲಿ ಪಾರ್ಟಿಯವರೆಲ್ಲ. ಅದು ಮೀನು ಅವತ್ತೇ ಖಾಲಿ ಮಾಡ್ತೀವಿ. ಪಡ್ಡೆಯಲ್ಲಿ ದುಡ್ದೇ ತಿನ್ನುವುದು ನಾವು. ಇಷ್ಟು ಸಣ್ಣಗಿಂದ ಒಂದು 18 ವರ್ಷ ಪ್ರಾಯದಲ್ಲಿ ಶುರು ಮಾಡಿದೆ ಇದು. ಪಡ್ಡೆ ಬೋಟಿಗೆ ಹೋಗುವುದು, ಇಲ್ಲದ್ರೆ ದೋಣಿಗೆ ಹೋಗುವುದು, ಇದೇ ಕೆಲಸ. ಕಡಲೆ ನಂಬಿ ಬದುಕುವುದು. ನಾವೆಲ್ಲ ಒಟ್ಟಿಗೆ ಒಂದೇ ಪಾತ್ರದಲ್ಲಿ ಆಗಿ ಎಲ್ಲರೂ ಒಟ್ಟಿಗೆ ಹಂಚಿ ತಿನ್ನುವುದು. ಆಗಸ್ಟ್ಗೆ ಶುರುವಾಗ್ತದೆ ಬೋಟ್ ಫಸ್ಟಿಗೆ, ಮತ್ತು ಮೇಗೆ ಎಂಡ್ ಆಗ್ತದೆ. ಮೇ ತಿಂಗಳು ಅಷ್ಟವರೆಗೆ ದುಡಿತಿದ್ದೇವೆ ನಾವು.